बेळगाव जिल्ह्यामध्ये डीसीसी बँकेचे राजकारण पुन्हा तीव्र झाले आहे। रामदुर्ग मतदारसंघात सुरू असलेल्या चुरशीच्या राजकारणाला नवं वळण मिळालं असून आमदार भालचंद्र जारकिहोळी आणि त्यांच्या टीमने कत्ती सौदी समर्थकांच्या बालेकिल्ल्यात प्रवेश केलाय। रामदुर्ग तालुक्यातील कृषी पतसंस्थेच्या सदस्यांच्या महत्त्वपूर्ण बैठकीत आमदार भालचंद्र जारकिहोळी आणि डीसीसी बँकेचे अध्यक्ष अण्णासाहेब जोल्ले सहभागी झाले आणि कार्यकर्त्यांशी चर्चा केली। बैठकीत बोलताना जारकिहोळी यांनी विद्यमान काँग्रेस आमदार अशोक पट्टण तसेच भाजपचे माजी आमदार महादेवप्पा यादवाड यांच्यावर अप्रत्यक्ष टीका केली। आमच्या एंट्रीमुळे विद्यमान आणि माजी आमदारांना झोप लागणार नाही, आजपासून त्यांचे टेन्शन सुरू होईल असे ते म्हणाले। DCC ಬ್ಯಾಂಕ್ ಏನಾಗಲ್ಲ ನಾವು ಹೊರಗಿನವರಲ್ಲ, ನಾವು ಇಲ್ಲವರ ಅದು ದಯಮಾಡಿ ಅದನ್ನು ಹೇಳ್ಕೊಟ್ಟು ಹೋಗ್ತಾರೆ, ಅದನ್ನು ನಂಬಕ್ಕೆ ಹೋಗಬೇಡಿ। ಅದಕ್ಕೆ ನಾವೆಲ್ಲರೂ ಕೂಡ ಮುಂದೆ ಮಾತಾಡಿ DCC ಬ್ಯಾಂಕ್ ಮುಖಾಂತರ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗ್ತೀವಿ, ನಿಮ್ಮ ಜೊತೆಗಿರ್ತೀವಿ। ಅದಕ್ಕೆ ತಾವೆಲ್ಲರೂ ಇಷ್ಟೊಂದು ಇವತ್ತು ನನಗೆ ಖುಷಿ ಆಯ್ತಲ್ಲ, ರಾಮದುರ್ಗದಾಗ ಇಷ್ಟೊಂದು ಸಂಖ್ಯೆ ಏನಂದ್ರೆ ಇವತ್ತಿಂದ ನಮ್ಮ ಹಾಲಿ ಮಾಜಿಗಳಿಗೆ ನೀರು ಕಟ್ಟುವುದಿಲ್ಲ। ಟೆನ್ಷನ್ ಶುರು ಆಗ್ತೈತಿ, ಆಗಲಿ ನಮ್ಮ ಕೆಲಸ ನಾವು ಮಾಡೋದು, ನಾವೇನು ಯಾರಿಗಿಲ್ಲ ಈಗ ಮೊದಲ ಬೇಕಿಲ್ಲ, ನಾವು ನಮ್ಮ ಸಂಘಟನೆ ನಮ್ಮ ಕೆಲಸ ನಮ್ಮ ಕಣ್ಣು ಹತ್ತಿರ ಮಂದಿ ನಾವು ಕಷ್ಟಲ್ಲ ಅವ್ರ ಜೊತೆಗೆ ನಾವು ನಿಲ್ಲವರ ಸಂದೇಶ ಕೊಡಕ್ಕೆ ನಾವು ಬಂದಿದ್ವಿ, ನಿಮ್ಮ ಜೊತೆಗೆ ಇರ್ತೀವಿ, ಹೊಸ ಸೊಸೈಟಿ ಎಂಟು ಮಾಡ್ತೀವಿ, ಅದ್ರ ಜೊತೆ ಯಾವ ಬಂದು ಬರ್ತೀವಿ। ನೇಕಾರ್ ಸಾಲ ಬಗ್ಗೆ ಹೇಳಿದರು, ನೇಕಾರ್ ಸಾಲ ಹೆಚ್ಚು ಮಾಡಿ ಕೊಡ್ಬೇಕಂತ ಹೇಳಿ ಅದೊಂದು ಅಂದ್ರೆ ಪ್ರಸ್ತಾವ ಕೊಟ್ಟಿದ್ದಾರೆ। ಅದಕ್ಕೆ ಖಂಡಿತವಾಗಿ ಅಧ್ಯಕ್ಷರು ಮಾತಾಡಿ ನೀವು ಕರೆಕ್ಟ್ ಆಯ್ತು, ನೀವು ಕರೆದಿದ್ರೆ ಹೆಚ್ಚು ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತೀವಿ। ಅದ್ರ ಜೊತೆಗೆ ನಾವೆಲ್ಲ KMF ಎಲ್ಲ ಒಕ್ಕೂಟದಿಂದ ತಾವೆಲ್ಲ ಬಂದಿದ್ದೀರಿ, ತಾವೆಲ್ಲ ಸೊಸೈಟಿ ನೋಡ್ತೀರಿ। ಯಾಕಂದ್ರೆ ಮೊದಲು ಹಾಲು ಒಕ್ಕೂಟ ಹೆಂಗಿತ್ತು ಎಲ್ಲ ಹೇಳ್ಬೇಕನ್ನೆಲ್ಲ ರೀ, ಯಾಕಂದ್ರೆ ಮೊದಲು 25 ದಿವಸ 30 ದಿವಸ ಎಲ್ಲ ಬಿಲ್ಗಳು ಬರ್ತಿದ್ವು, ಈಗ ಕರೆಕ್ಟಾಗಿ 10 ದಿವಸ ರೈತರಿಗೆ ಬಿಲ್ ಹೊಂದಿದ್ದಾವೆ, ಡೈರಿ ಅದ್ರ ಕರೆಕ್ಟಾಗಿ 10 ದಿವಸಕ್ಕೆ ನಿಮ್ಗೆ ಹಾಲಿನ ಬಿಲ್ ಬರ್ತಾವೆ, ಆ ವಿಧಿ ಚಲೋ ನಡೆಸ್ತೀವಿ। ಮುಂದಿನ ದಿನಮಾನದಲ್ಲಿ ಇನ್ನೂ ಕಾಲಘಟ್ಟದಾಗಿ ಡೈರಿ ನಡೆಸ್ತೀವಿ, ರಮೇಶ್ ಅಂಡಿಗೇರಿನೂ ಬರಬೇಕಾಯ್ತು, ಅವ್ರ ಟೂರ್ ಹೋಗಿದಾರೆಲ್ಲ ಜಿಲ್ಲೆಗೆ। ಅದಕ್ಕೆ ಮುಂದಿನ ದಿನಮಾನದಲ್ಲಿ ಡೈರಿ ಮುಖಾಂತರ ಇನ್ನೂ ರೈತರಿಗೆ ಏನೇನು ಅನುಕೂಲ ಮಾಡಿ ಖಂಡಿತವಾಗಿ ಮಾಡ್ತೀವಿ। ಅದಕ್ಕೆ ತಾವೆಲ್ಲರೂ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಇರಬೇಕು ಮತ್ತು ನಮ್ಮ ಅಧ್ಯಕ್ಷತೆ ಇರಬೇಕು, ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯರ ಜೊತೆ ನಿಮ್ಮ ಆಶೀರ್ವಾದ ಪ್ರೀತಿ ಇರಬೇಕು ಹೇಳುತ್ತಾ ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ರಾಮದುರ್ಗ ಮಹಾಜನತೆಗೆ ತಮಗೆ ಅನಂತ ಕೋಟಿ ಹೇಳಿ ನನ್ನ ಮಾತು ಮುಗಿಸಿ ಜಯ ಹಿಂದ್ ಜಯ ಕರ್ನಾಟಕ। हुक्केरी आणि अथणीनंतर आता रामदुर्ग मतदारसंघात जारकिहोळी गटाच्या हालचाली वाढल्या असून डीसीसी बँक निवडणुकीत पट्टण आणि यादवाड यांनी एकत्र येऊन जारकिहोळी समर्थित उमेदवारांचा पराभव केला होता। त्यामुळे राजकीय स्पर्धा आणखी तीव्र झाली आहे। आम्ही बाहेरचे नाही, तुमच्यातलेच आहोत। शेतकरी आणि विणकरांना डीसीसी बँकेमार्फत अधिक सुविधा उपलब्ध करून देऊ असे आश्वासन आमदार भालचंद्र जारकिहोळी यांनी दिले। रामदुर्ग मतदारसंघात डीसीसी बँकेचे राजकारण आणखी तापण्याचे संकेत दिसत आहेत। विनोद कोलकार, KMM मराठी, बेळगाव।